ಹೆಣ್ಣು ಹೊನ್ನು ಮಣ್ಣು ಮೂರಲ್ಲೂ ಸಹ ಬೇರೊಂದು ರೀತಿಯಾಗಿಯೇ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ. ಅದು ಪಾಸಿಟಿವ್ ಆಗಿ ಆಲೋಚನೆ ಮಾಡೋರು ಇದ್ದಾರೆ, ನೆಗೆಟಿವ್ ಆಗಿ ಆಲೋಚನೆ ಮಾಡೋರು ಇದ್ದಾರೆ. ಈ ರಾಹು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆ ಡಿಪ್ಲೊಮೆಟಿಕ್ ಕಂಡೀಷನ್ ಆಫ್ ಮೈಂಡ್ ಭಾಳ ಚೆನ್ನಾಗಿರುತ್ತೆ. ಅದರಿಂದಾಗಿ ಯತ್ನ ಶಕ್ತಿ ಎನ್ನುವಂಥದ್ದು ವಿಪರೀತವಾಗಿರುತ್ತೆ. ಉಪಚಯ ಸ್ಥಾನಗಳಲ್ಲಿ ಯಾರಿಗೆ ಈ ರಾಹು, ಈ ಎಸ್ಪೆಷಲಿ ಆರಿದ್ರ ನಕ್ಷತ್ರದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಈ ಒಂದು ವಿಚಾರವನ್ನು. ಅವ್ರಿಗೆ ಸಹಜವಾಗಿ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಅವರ ಜೀವನದಲ್ಲಿ ಆ ಸಕ್ಸಸ್ಸು, ಆ ಮೋಸ್ಟ್ ವಿಲ್ ಪವರು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏಳಿಗೆ ಹೊಂದುವಂತಹ ಒಂದು ಉತ್ತಮವಾದ ಲಕ್ಷಣ ಇದೆಲ್ಲವೂ ಇರುತ್ತೆ. ಪ್ರಳಯ ಕಾಲದ ಒಂದು ನಾಟ್ಯವನ್ನು ಮಾಡಿ, ರುದ್ರ ತಾಂಡವ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿ ಪ್ರಕೃತಿಗೆ ಅವನು ತನ್ನ ಒಂದು ನಿಜ ಸ್ವರೂಪವನ್ನು, ರುದ್ರನ ಸ್ವರೂಪವನ್ನು ಪ್ರಕೃತಿನಲ್ಲೇ ಅವನು ತೋರಿಸ್ಬಿಟ್ಟ. ಕ್ಲಿಷ್ಟಕರವಾದ ಆ ಒಂದು ಅತೀವ ಕಷ್ಟಕರವಾದ ಸಂದರ್ಭದಿಂದ ಬೇರೊಂದು ರೀತಿಯಲ್ಲಿ ಒಂದು ಫಿನಿಕ್ಸ್ ರೀತಿಯಲ್ಲಿ ಎದ್ದೇಳ್ತಾರೆ. ಟ್ರಾನ್ಸ್ಫಾರ್ಮೇಷನ್ನು ವಿತ್ ಡಿಫಿಕಲ್ಟೀಸ್, ಟ್ರಾನ್ಸ್ಫಾರ್ಮೇಷನ್ ವಿತ್ ಪ್ರಾಬ್ಲಮ್ಸ್, ಟ್ರಾನ್ಸ್ಫಾರ್ಮೇಷನ್ ವಿತ್ ಲಾಟ್ ಆಫ್ ಪೇಯ್ನ್. ಮಾನಸಿಕವಾಗಿ ದಷ್ಟಪುಷ್ಟತೆಯನ್ನು ಹೊಂದಿದ್ರು ಅಂದರೆ ಅವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋ ಬಡಿ ಕೆನ್ ಶೇಕ್. ನನ್ನ ಒಂದು ಅಸ್ತಿತ್ವ ಏನು, ನನ್ನ ಒಂದು ಐಡೆಂಟಿಟಿ ಏನು ಅನ್ನೋದನ್ನು ನಾನು ಪ್ರಪಂಚಕ್ಕೆ ತೋರಿಸ್ತೀನಿ. ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ ಇರೋದನ್ನ ಇದ್ದಂಗೆ ಹೇಳ್ಬೇಕು. ಯಾವನ್ ಏನಾರು ತಿಳ್ಕೊಳ್ಳಿ, ಇದ್ದು ಬಂದು ಹೇಳಿದ್ರೆ ಬಂದು ಎದೆಗೊದ್ರಂತೆ ಅಂತ ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ, ಮುಖಸ್ತುತಿ ಬೇಕಾಗಿಲ್ಲ. ಫ್ಯಾಕ್ಟ್ ಇದು, ನಿಮ್ಮ ವಿಧಿ ಇದು, ಈ ಥರ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ನಡೆದ್ರೆ ನಿಮ್ಮ ಜೀವನ ನಿಜವಾಗ್ಲೂ ಪಾವನವಾಗುತ್ತೆ. ಇಲ್ಲ ಅಂತಂದರೆ ನಮಸ್ಕಾರ ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿ ಕಾರ್ಯಕ್ರಮದ ಅಸ್ಟ್ರಾಲಜಿ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರಾದ ನಿರಂಜನ್ ಭಾರದ್ವಾಜರವರು. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಗುರುಗಳೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗಾಗಿ ಯಾವ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಆರಿದ್ರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆರಿದ್ರ ನಕ್ಷತ್ರ ಗ್ರಹ ಮಂಡಳದಲ್ಲಿ ಯಾವ ಸ್ವರೂಪದಲ್ಲಿ ನಮಗೆ ಗೋಚರಿಸುತ್ತೆ, ಹಾಗೆ ಅದರ ವೈಶಿಷ್ಟ್ಯತೆಗಳು ಏನು? ನೋಡಿ, ಆರಿದ್ರ ನಕ್ಷತ್ರವನ್ನು ಆಸ್ಟ್ರೋನಾಮಿಕಲಿ ಇದು ಒಂದು ಬ್ರೈಟ್ನಿಂಗ್ ಸ್ಟಾರ್ ಅಂತ ಹೇಳ್ತಕ್ಕಂಥದ್ದು. ಆಲ್ಫಾ ಆರಿಯನಿಸ್ ಅಂತ ಹೇಳಿ ಒಂದು ಹೆಸರು ಆಸ್ಟ್ರೋನಮರ್ಸ್ ಕರೀತಕ್ಕಂಥದ್ದು. ಇದು ಒಂದು 9 ಬಗೆಯ ಪ್ರಜ್ವಲಿಸುವ ನಕ್ಷತ್ರಗಳ ಪೈಕಿ ಇದು ಒಂದು ವಿಶೇಷಕರವಾಗಿ ಪ್ರಜ್ವಲಿಸ್ತಕ್ಕಂತಹ ಒಂದು ನಕ್ಷತ್ರ. ಒಂದು ಒಳ್ಳೆ ವಿಧವಾಗಿ ಪ್ರಖರವಾಗಿ ಪ್ರಜ್ವಲಿಸುತ್ತೆ ಅಂತಂದರೆ ತಪ್ಪಾಗಲ್ಲ. ಇದರ ವೈಶಿಷ್ಟ್ಯತೆಗಳೇನು? ಸಹಜವಾಗಿ ಈ ಆರಿದ್ರ ನಕ್ಷತ್ರ ಕಾಲಚಕ್ರದ 3ನೇ ಮನೆ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂತಹ ಒಂದು ಪೂರ್ಣ ನಕ್ಷತ್ರ. ನೋಡಿ, ಈ ಪೂರ್ಣ ನಕ್ಷತ್ರ ಅದರ ವಿಸ್ತೀರ್ಣತೆ 6 ಡಿಗ್ರಿ 40 ನಿಮಿಷ ಅಲ್ಲಿಂದ ಶುರುವಾಗಿ ಮಿಥುನ್ ರಾಶಿಯಲ್ಲಿ ಅಪ್ ಟು 20 ಡಿಗ್ರಿವರೆಗೂ ಇರತಕ್ಕಂಥದ್ದು. ಸೊ ಅದಕ್ಕೆ ಪೂರ್ಣ ನಕ್ಷತ್ರ ಒಂದೇ ರಾಶಿಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸಹಜವಾಗಿ ಇದರ ಮಹತ್ವ ಮತ್ತು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಈ ಒಂದು ನಕ್ಷತ್ರ ಒಂದು ತಮೋಗುಣದ ನಕ್ಷತ್ರವೇ ಆದರೂ ಇದರ ಸಾಂಕೇತಿಕವಾದ ದೈವ ರುದ್ರ, ಅಂದರೆ ಶಿವನ ಸ್ವರೂಪ. ಸೊ ಶಿವ ಯಾವಾಗ ಒಂದು ಕೋಪ ಮತ್ತು ಉದ್ರಿಕ್ತತೆಯ ಒಂದು ವಿಚಾರಕ್ಕೆ ಒಳಪಟ್ಟಾಗ, ಅಂದರೆ ಆ ಕೋಪದ ಪರಾಕಾಷ್ಠೆಯನ್ನು ಅವನು ಮೀರಿದಾಗ ಆದಂತಹ ಒಂದು ಸ್ವರೂಪವೇ ಈ ರುದ್ರ ಅಥವಾ ಶಿವನ ಅಂಶ ರುದ್ರ ಅಂತ ಹೇಳ್ಬೋದು. ಹಾಗಾಗಿ ಈ ರುದ್ರ
ಅದಕ್ಕೆ ನೋಡಿ ಸಹಜವಾಗಿಯೇ ಹೇಳ್ತೀವಿ ರೌದ್ರಾವತಾರ ಅಂತ ಹೇಳಿ. ಹೌದೌದು. ಅಂದರೆ ಒಂದು ಕ್ಷಿಪ್ರಗತಿಯಲ್ಲಿ ಕೋಪ ಬರ್ತಕ್ಕಂಥದ್ದು, ಅಂದರೆ ಅತಿ ಬೇಗನೆ ಕೋಪ ಬರ್ತಕ್ಕಂಥದ್ದು. ಹಾಗೆ ಆ ತೀಕ್ಷ್ಣತೆ ಸಿಕ್ಕಾಬಟ್ಟೆ. ಅದಕ್ಕೆ ಇದನ್ನು ತೀಕ್ಷ್ಣ ನಕ್ಷತ್ರ ಅಥವಾ ದಾರುಣ ನಕ್ಷತ್ರ ಅಂತ ಕರೀತಕ್ಕಂಥದ್ದು. ಅಂದರೆ ಕೋಪ, ಉದ್ರಿಕ್ತತೆ ಒಬ್ಬ ಮನುಷ್ಯನ ಏನು ಮಾಡುತ್ತೆ, ಬಹಳ ಹಾರ್ಡಾಗಿ ಮಾಡುತ್ತೆ. ಅಂದರೆ ಆಕ್ರೋಶಯುಕ್ತವಾಗಿ ಭಾಳ ಒಂದು ಹಾರ್ಡ್ಫುಲ್ನೆಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಏನು ಬೇಕಾದರೂ ಅವನು ಮಾಡಬಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಸಾಫ್ಟ್ನೆಸ್ಸು, ಪೊಲೈಟ್ನೆಸ್ಸು ಹೊಟ್ಟೋಗುತ್ತೆ. ಹಾಗಾಗಿ ಏನಾಗ್ತಾನೆ, ಭಾಳ ಹಾರ್ಡ್ ಆಗ್ತಾನೆ. ಹಾಗಾಗಿ ಇದನ್ನು ದಾರುಣ ನಕ್ಷತ್ರ ಅಂತಲೂ ಕರಿತಾರೆ. ಈ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರಂತ ವ್ಯಕ್ತಿಗತ ಲಕ್ಷಣಗಳೇನು? ವ್ಯಕ್ತಿಗತವಾದ ವಿಚಾರ ಅಂತ ಬಂದಾಗ ಮೂಲತಃ ಭಾಳ ಶ್ರಮಜೀವಿಗಳು. ಕಾರಣ ನಕ್ಷತ್ರಾಧಿಪತಿ ರಾಹು ಗ್ರಹ, ಶನಿವದ್ ರಾಹು ಅಂತ ಹೇಳ್ತೇವೆ. ಸೊ ಶನಿವದ್ ರಾಹು ಅಂತ ಬಂದಾಗ ರಾಹು ಈ ಶನಿಯ ಕೆಲವೊಂದು ಸೂಚನೆಗಳನ್ನು, ಅವನ ಕಾರಕತ್ವಗಳನ್ನು ಏನು ಆತ ಫಾಲೋ ಮಾಡ್ತಕ್ಕಂಥ ಗ್ರಹ ಆಗಿದ್ದಾನೆ. ಅದರಿಂದಾಗಿ ಈ ರಾಹು ಒಂದು ರೀತಿ ಶನಿಯ ಒಂದು ವಿಚಾರಕ್ಕೆ ಸಾಂಕೇತಿಕವಾಗಿ ಅಥವಾ ಉಪಮೇಯವಾಗಿ ಹ್ಯಾಕ್ಟ್ ಆಗ್ತಕ್ಕಂತಹ ಒಂದು ಗ್ರಹ ಅಂತ ಹೇಳ್ಬೋದು. ಹಾಗಾಗಿ ಈ ಶನಿ ಒಂದು ಬಡತನದ ಒಂದು ತಳಹದಿಯಲ್ಲಿರ್ತಕ್ಕಂಥ ಜನಗಳನ್ನು, ಕಷ್ಟ ಕಾರ್ಪಣ್ಯದಲ್ಲಿ ಅದರ ಬೇಗೆಯಲ್ಲಿ ಬೇಯ್ತಾ ಇರ್ತಕ್ಕಂಥ ಜನಗಳನ್ನು ಪ್ರತಿನಿಧಿಸೋ ಗ್ರಹ ಆಗಿದ್ದಾನೆ. ಅದೇ ರೀತಿ ಆ ರಿಫ್ಲೆಕ್ಷನ್ಸ್ ಸ್ವಲ್ಪ ಇರುತ್ತೆ ಈ ರಾಹು ನಕ್ಷತ್ರವಾದಂತಹ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರೋರು ಅಂತ ವಿಚಾರದಲ್ಲಿ. ಹಾಗಂತ ಬಡವರು ಅಂತ ನಾನು ಹಂಗೆ ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಡಿಫ್ರೆನ್ಷಿಯೇಟಿಂಗ್ ದೆಮ್. ಬಟ್ ಒಂದು ರೀತಿ ಬಡತನ ಅಂದರೆ ಬರೀ ಸಿರಿ ಸಂಪತ್ತಲ್ಲೇ ಬಡತನ ಬರಬೇಕು ಅಂತಲ್ಲ, ಫೈನಾನ್ಷಿಯಲಿ ಅವರು ಒಂದು ಆರ್ಥಿಕತೆಯ ಪ್ರಕ್ಷುಬ್ಧತೆಯಲ್ಲಿ ಅವರು ಇರ್ತಾರೆ ಅಂತನೂ ಅಲ್ಲ. ಸಹಜವಾಗಿ ಏನಾಗುತ್ತೆ, ಬಡತನ ಅಂತಂದರೆ ಆಂತರಿಕವಾದ ನೆಮ್ಮದಿ ಇಲ್ಲದೆ ಇದ್ದವನು ಸಹ ಬಡವನೇ. ಹಾಗಾಗಿ ಆರೋಗ್ಯ ಇಲ್ಲದೆ ಇದ್ದವರು ಬಡವನೇ. ಎಲ್ಲ ಒಂದು ರೀತಿಯಲ್ಲೂ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಆ ಸ್ಕೇರ್ಸಿಟಿ ಫ್ಯಾಕ್ಟರ್ ಅಂತಕ್ಕಂಥದ್ದು ಸಹಜವಾಗಿ ಆರಿದ್ರ ನಕ್ಷತ್ರದವ್ರಿಗೂ ಬರುತ್ತೆ. ಪಾಸಿಟಿವ್ ಆಗಿ ಮಾತಾಡೋದಾದರೆ ಸಾಕಷ್ಟು ವಿಚಾರಗಳಿದ್ದಾವೆ. ಭಾಳ ಹಾರ್ಡ್ ವರ್ಕರ್ಸು, ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಎಷ್ಟೇ ಒಂದು ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅಟ್ ಎನಿ ಕಾಸ್ಟ್ ಲಾಸ್ಟ್ ಮೊಮೆಂಟ್ವರೆಗೂ ತಾಳ್ಮೆಯಿಂದ ಕಾಯುವಷ್ಟು ವಿತಕ್ಷಣೆ ಮತ್ತು ಆ ಡಿಪ್ಲೊಮಸಿ ಎರಡೂ ಇರುತ್ತೆ ಅವರಲ್ಲಿರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಏಕೆಂದರೆ ಡಿಪ್ಲೊಮೆಟಿಕ್ ಆಗಿ ಆ್ಯಕ್ಟ್ ಮಾಡಬೇಕು ಕೆಲವೊಂದು ಸಂದರ್ಭದಲ್ಲಿ. ಅವರ್ ಆ್ಯಕ್ಷನ್ಸ್ ಶುಡ್ ಬಿ ಡಿಪ್ಲೊಮೆಟಿಕ್. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಹೇಳ್ತಾ ಇರೋದು. ಸೊ ಯಾಕೆಂದರೆ ಲಾಟ್ ಆಫ್ ಕಾಂಪಿಟೇಷನ್ಸ್. ಸೊ ಡಿಪ್ಲೊಮಸಿ ಹೋಲ್ಡ್ಸ್ ಎ ವೆರಿ ಗುಡ್ ಸ್ಟೇಟಸ್ ಆಫ್ ಮೈಂಡ್ ಆ್ಯಕ್ಚುಲಿ. ಸೊ ಹಾಗಾಗಿ ಬೇಕಾಗ್ತದೆ. ಆ ರಾಹು ನಕ್ಷತ್ರದಲ್ಲಿ ಯಾರು ಏನು ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಾರಲ್ಲ, ಹಾಗಾಗಿ ಈ ರಾಹು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆ ಡಿಪ್ಲೊಮೆಟಿಕ್ ಕಂಡೀಷನ್ ಆಫ್ ಮೈಂಡ್ ಭಾಳ ಚೆನ್ನಾಗಿರುತ್ತೆ. ಅದರಿಂದಾಗಿ ಯತ್ನ ಶಕ್ತಿ ಎನ್ನುವಂಥದ್ದು ವಿಪರೀತವಾಗಿರುತ್ತೆ. ನೋಡಿ, ಯತ್ನ ಅಂತಕ್ಕಂಥದ್ದೇನು? ಟ್ರೈ ಅಂತ. ಪ್ರಯತ್ನ ಅಂದರೆ ಎಫರ್ಟ್ ಅಂತ. ಸೊ ದೇ ವಿಲ್ ಟ್ರೈ ಸಮಥಿಂಗ್. ನನಗೆ ಹಣ್ಣು ಕಾಣಿಸ್ತಾ ಇದೆ, ಬಟ್ ನಾನು ಎಗರಕ್ಕಾಗ್ತಾ ಇಲ್ಲ. ಆ ಹಣ್ಣನ್ನು ಕಿತ್ಕೋಬೇಕು. ಫಸ್ಟ್ ನನ್ನ ಮನಸ್ಸಿಗೆ ಏನು ಬರಬೇಕು? ಲೆಟ್ ಮಿ ಟ್ರೈ ಅಂತ ಬರಬೇಕು. ಅದನ್ನು ಬಿಟ್ಬಿಟ್ಟು ನಾನು ಮಾಡ್ತೀನಿ, ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಆ ಲೆವೆಲ್ಗೆ ಆ ಥಾಟ್ ಬರಲ್ಲ. ಹಾಗಾಗಿ ಯತ್ನ ಶಕ್ತಿ ಪ್ರಯತ್ನಕ್ಕೂ ಮುಂಗಡವಾಗಿ ಬರ್ತಕ್ಕಂತಹ ಒಂದು ಹರ್ಜದು. ಆ ಹರ್ಜು ಆರಿದ್ರ ನಕ್ಷತ್ರದವರಲ್ಲಿ ಜಾಸ್ತಿ ಇರುತ್ತೆ. ನಾನು ಯಾಕೆ ಅದನ್ನು ಒಂದು ರೀತಿ ಆ ಒಂದು ಕಾರ್ಯಕ್ಕೆ ಕೈ ಹಾಕಬಾರ್ದು, ಆ ಕೆಲಸ ಮಾಡ್ಲಿಕ್ಕೆ ನಾನು ಯಾಕೆ ಹೋಗ್ಬಾರ್ದು, ಅಥವಾ ನಾನು ಯಾಕೆ ಅದನ್ನು ಆ ಕೆಲಸ ಮಾಡ್ಲಿಕ್ಕೆ ಕೈ ಹಾಕಬಾರ್ದು ಅಂತ ಲೆಟ್ ಮಿ ಟ್ರೈ ಅಂತ ಅವರು ಒಂದು ಆಪ್ಷನ್ ತಗೊತಾರಲ್ಲ, ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಆರಿದ್ರ ನಕ್ಷತ್ರ ಪೀಪಲ್. ವ್ಯಕ್ತಿಗತವಾಗಿ ಬಂದ್ಬಿಟ್ಟಿದೆ ಇದು. ಹೌದೌದು. ಹಾಗಾಗಿ ಆ ಯತ್ನ ಶಕ್ತಿ ಅನ್ನೋದಿದೆಯಲ್ಲ, ಅದು ಇವರ ಒಂದು ಪಾಸಿಟಿವಿಟಿ. ಸೊ ನೀವು ಹೇಳ್ತಾ ಇದ್ರೆ ಇವರು ಶ್ರಮಜೀವಿಗಳ ಆಗಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸ್ತಾರೆ. ಹೌದು. ಹಾಗಾದ್ರೆ ಇವ್ರದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನಿರುತ್ತೆ?
ನೋಡಿ, ಶ್ರಮ ಪಡುವಂಥದ್ದು ಆ್ಯಕ್ಚುಲಿ ಅದು ಒಂದು ರೀತಿ ಸ್ಟ್ರೆಂತ್ ಅಂತ ಹೇಳ್ಬೋದು. ಬಟ್ ಕೆಲವೊಬ್ಬರ ಪ್ರಕಾರ ವೀಕ್ನೆಸ್ಸು. ಏನಪ್ಪ ಕಷ್ಟಪಡಲೇಬೇಕಾ, ಜೀವನದಲ್ಲಿ ನಮ್ಗೆ ಇನ್ನೇನು ಬರೀ ಕಷ್ಟಪಡೋದೇನೇನಾ ಜೀವನ ಅಂತ ಅನ್ಸೋದು ಸಹಜ. ಬಟ್ ಇವರು ಅದನ್ನು ಸ್ಪರ್ಧಾತ್ಮಕತೆಯ ದೃಷ್ಟಿಕೋನದಲ್ಲಿ ಚಾಲೆಂಜಿಂಗ್ ಆಗಿ ತಗೋತಾರೆ. ಹಾಗಾಗಿ ಕಾಂಪಿಟೇಷನ್ ಇದೆ, ಲೆಟ್ ಮಿ ಚಾಲೆಂಜ್. ಸೊ ಲೆಟ್ ಮಿ ಚಾಲೆಂಜ್ ವಿತ್ ದಟ್ ಸಿಚುಯೇಷನ್ ಅನ್ನೋಂಥದ್ದನ್ನು ಅವ್ರು ಅರ್ಥ ಮಾಡಿಕೊಂಡು ಅವರು ಪ್ರಯತ್ನ ಪಡ್ತಾರೆ. ಹಾಗಾಗಿ ಆ ಪ್ರಯತ್ನ ಅನ್ನೋದು ದೊಡ್ಡ ಎಫರ್ಟ್ ಆಗಿರುತ್ತೆ. ಸಹಜವಾಗಿ ಅದು ಸಣ್ಣ ಮಟ್ಟದ ಎಫರ್ಟ್ ಏನಾಗಿರಲ್ಲ. ಹಾಗಾಗಿ ಗಿಟ್ಟಿಸ್ಕೊಳ್ತಾರೆ. ಆ ಗಿಟ್ಟಿಸ್ಕೊಳ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ಅವರಲ್ಲಿ ಅಷ್ಟೆಲ್ಲ ಪ್ರಯತ್ನ ಪಡುವಾಗ ಮಾಡುತ್ತೆ. ಸೊ ಇದು ಮೋಸ್ಟ್ ಸ್ಟ್ರೆಂತ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ವೀಕ್ನೆಸ್ ಅಂತ ಬಂದಾಗ ಸಹಜವಾಗಿ ಇಲ್ಲಿ ಏನಾಗುತ್ತೆ, ಒಂದು ಅಬ್ಸರ್ವ್ ಮಾಡಬೇಕು. ರಾಹು ಬೀಯಿಂಗ್ ನಕ್ಷತ್ರಾಧಿಪತಿ, ಆ ಪ್ಲೇಸ್ಮೆಂಟ್ ತಿಳ್ಕೋಬೇಕು. ಲಗ್ನದಿಂದ ಉಪಚಯ ಸ್ಥಾನಗಳಲ್ಲಿ ಈ ನಕ್ಷತ್ರಾಧಿಪತಿ ರಾಹು ಅಂದರೆ 3ನೇ ಮನೆ, 6ನೇ ಮನೆ, 10ನೇ ಮನೆ ಹಾಗೂ 11ನೇ ಮನೆ ಅಂತ ಹೇಳ್ತೀವಿ. ಸೊ 3, 6, 10, 11 ಆರ್ ದಿ ಉಪಚಯ ಸ್ಥಾನಸ್. ಸೊ ಹಾಗಾಗಿ ಉಪಚಯ ಸ್ಥಾನಗಳಲ್ಲಿ ಯಾರಿಗೆ ಈ ರಾಹು, ಈ ಎಸ್ಪೆಷಲಿ ಆರಿದ್ರ ನಕ್ಷತ್ರದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಈ ಒಂದು ವಿಚಾರವನ್ನು. ಅವ್ರಿಗೆ ಸಹಜವಾಗಿ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಅವರ ಜೀವನದಲ್ಲಿ ಆ ಸಕ್ಸಸ್ಸು, ಆ ಮೋಸ್ಟ್ ವಿಲ್ ಪವರು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏಳ್ಗೆ ಹೊಂದುವಂತಹ ಒಂದು ಉತ್ತಮವಾದ ಲಕ್ಷಣ ಇದೆಲ್ಲವೂ ಇರುತ್ತೆ. ಆರಿದ್ರ ನಕ್ಷತ್ರರಿಗೆ ಹೌದೌದು. ಹಾಗಂತ ಬೇರೆ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ರಾಹು ಗ್ರಹ ಸೇಮ್ ದಿಸ್ ಉಪಚಯ ಸ್ಥಾನದಲ್ಲೇ ಇರ್ತಾನೆ ಎಂದಾಗ ಸಹಜವಾಗಿ ಏನಾಗ್ತದೆ, ಉತ್ತಮವಾದ ಫಲ ಲಭ್ಯವಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅವನು ಯಾಕೆಂದರೆ ರಾಹುಕೇತುಗಳಿಗೆ ಯಾವುದೇ ಮನೆಯ ಅಧಿಪತ್ಯಗಳು ಸಿಗೋದಿಲ್ಲ. ಆ ಒಂದು ದೃಷ್ಟಿಕೋನದಲ್ಲಿ ಏನಾಗ್ತದೆ, ಇನ್ ಜನರಲಿ ಸರ್ಟನ್ ಫಾರ್ಚೂನ್ ಪ್ರಾಸ್ಪರಿಟಿ ಅಂತ ಇದ್ದೇ ಇರುತ್ತೆ ಬೇರೆಯವ್ರಿಗೂ ಸಹ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಆರಿದ್ರ ನಕ್ಷತ್ರದವರಿಗೆ ವಿಪರೀತವಾದಂತಹ ಯೋಗ, ಆ ವಿಪರೀತವಾದಂತಹ ಒಂದು ಸಕ್ಸಸ್ಸು, ಆ ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿರ್ತದೆ. ಅಂತಂದರೆ ಆರಿದ್ರ ನಕ್ಷತ್ರದವರಿಗೆ ಮಸ್ಟ್ ಆ್ಯಂಡ್ ಶುಡ್ ರಾಹುವಿನ ಸ್ಥಿತಿ ಒಂದು ಭಾವಸ್ಥಿತಿ ಪ್ರಕಾರ ಉಪಚಯ ಸ್ಥಾನದಲ್ಲಿ ಇರಬೇಕಾಗುತ್ತೆ. ಅಂದರೆ ಲಗ್ನದಿಂದ 3, 6, 10 ಹಾಗೆ 11ನೇ ಮನೆ, ಇಷ್ಟು ಮನೆಗಳು ಯಾವ್ದಾನ ಒಂದು ಸ್ಥಾನದಲ್ಲಿದ್ದಾಗ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟೆಲ್ಲ ಲಕ್ ಫ್ಯಾಕ್ಟರ್ಸು, ಫಾರ್ಚೂನ್ಸು, ಆ ಸಕ್ಸಸ್ ರೇಟ್ ಉತ್ತಮವಾಗಿರುವಂಥದ್ದು ಎಲ್ಲವೂ ಸಹ ಸಾಧ್ಯ. ಅದೇ ಆನ್ ದಿ ಸೇಮ್ ಕಾಂಟ್ರರಿ ಇನ್ನೂ ಒಂದು ಕಂಡೀಷನ್ನ ನಾವು ಈ ಫಲದೀಪಿಕಾ ಅನ್ನುವಂತಹ ಒಂದು ಗ್ರಂಥ ಬರುತ್ತೆ. ಆ ಗ್ರಂಥ ಅದು ಮಂತ್ರೇಶ್ವರ ಮಹರ್ಷಿಗಳ ಒಂದು ಗ್ರಂಥ. ಆ ಒಂದು ಕ್ಲಾಸಿಕಲ್ ಗ್ರಂಥದಲ್ಲಿ ಇರುವಂತಹ ಒಂದು ಉಲ್ಲೇಖನೆ ಪ್ರಕಾರ ರಾಜಸಿಕ ಗ್ರಹಗಳೊಂದಿಗೆ ರಾಹು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಜಾತಕದಲ್ಲಿ ಅವರು ಇದ್ದಾಗ ಖಂಡಿತವಾಗ್ಲೂ ಇದೇ ವಿಧವಾದಂತಹ ಒಂದು ಏನು ಆ ಒಂದು ಸಕ್ಸಸ್ ರೇಟ್ ಆಗ್ಬೋದು, ಅಥವಾ ಪ್ರಾಸ್ಪರಿಟಿಯ ವಿಚಾರಗಳು, ಅಂದರೆ ಏಳ್ಗೆ ಹೊಂದುವಂತಹ ವಿಚಾರಗಳಾಗ್ಬೋದು, ಇದೆಲ್ಲವೂ ಸಹ ಅವ್ರಿಗೂ ಸಹ ಅನ್ವಯ ಆಗುತ್ತೆ ಅಂತ ಹೇಳಿ ಮಂತ್ರೇಶ್ವರ ಮಹರ್ಷಿಗಳು ಹೇಳಿರುವಂತಹ ವಿಚಾರ. ಈ ಆರಿದ್ರ ನಕ್ಷತ್ರದ ಗ್ರಹ ಬಂದು ರಾಹು ಗ್ರಹ ಅಂತ ಹೇಳಿದ್ರೆ ರೂಲ್ ಮಾಡ್ತಕ್ಕಂತಹ ಗ್ರಹಾಧಿಪತಿ. ಇನ್ನು ಹಾಗೆ ಪಾದಗಳ ಬಗ್ಗೆ ಹೇಳೋದಾದ್ರೆ ನೋಡಿ, ಆರಿದ್ರ ನಕ್ಷತ್ರದ ಒಂದು ಥೀಮ್ ಒಂದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಪಾದಗಳ ವಿವರಣೆ ಕೊಡ್ಲಿಕ್ಕಿಂತ ಮುಂಚೆ ನಾನು ಆ ಥೀಮ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಪರಿವರ್ತನೆ ಜಗದ ನಿಯಮ, ಹಾಗೆ ಮಾರ್ಪಾಡಾಗ್ತಕ್ಕಂಥದ್ದು ಅದು ಜಗದ ನಿಯಮ, ಪ್ರಕೃತಿಯ ನಿಯಮ. ಹಾಗಾಗಿ ಪರಿವರ್ತನೆ ಅನ್ನುವಂಥದ್ದು ಮನುಷ್ಯನಿಗೆ, ಪ್ರಕೃತಿಗೆ ಯಾವುದೇ ಪರಿವರ್ತನೆ ಇಲ್ಲ. ಯಾಕೆಂದ್ರೆ ಅದು ಮಾರ್ಪಾಡಾಗ್ತಾ ಇರುತ್ತೆ. ಪ್ರಕೃತಿ ಬಂದು ಮಳೆಗಾಲದಲ್ಲಿ ಆ ವರ್ಷಧಾರೆಯನ್ನ ಸುರಿಸ್ತಕ್ಕಂಥದ್ದು, ಅಂದರೆ ಮಳೆ ಸುರಿಸ್ತಕ್ಕಂಥದ್ದು, ಅಥವಾ ಏನು ಚಳಿಗಾಲದಲ್ಲಿ ಆ ಚಳಿಯ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಬೇಸಿಗೆಗಾಲದಲ್ಲಿ ಆ ಒಂದು ಪ್ರಖರವಾದಂತಹ ಬೇಗೆಯನ್ನ, ಆ ಬೇಗೆ ಅಂತಂದ್ರೆ ಹ್ಯುಮಿಡಿಟಿ ಅಂತ ನಾವೇನು ಕರಿತೀವಲ್ಲ, ಆ ಹ್ಯುಮಿಡಿಟಿಯನ್ನ ಉಂಟು ಮಾಡ್ತಕ್ಕಂಥದ್ದು, ಇದೆಲ್ಲ ಮಾರ್ಪಾಡುವಿಕೆ ಅಂತ ಹೇಳ್ತೀವಿ. ಪ್ರಾಕೃತಿಕ ಮಾರ್ಪಾಡುವಿಕೆ ಅದು ನೇಚರ್ನಲ್ಲಿ. ಹಾಗಾಗಿ ಮನುಷ್ಯನೂ ಸಹ ಈ ನೇಚರ್ಗೆ ಒಂದು ಹೊಂದಿಕೆಯಿಂದ ಹೋಗ್ತಕ್ಕಂತಹ ಒಬ್ಬ ಜೀವಿನೇ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಪಂಚಭೂತಗಳಿಂದ ಮನುಷ್ಯ ತನ್ನ ಒಂದು ಫಿಸಿಕಲ್ ಸ್ಟೇಟಸನ್ನು ಪಡ್ಕೊಂಡಿದ್ದಾನೆ.
ಹಾಗಾಗಿ ಪಂಚಭೂತಗಳು ಎಲ್ಲಿಂದ ಬಂತಮ್ಮ? ಪಂಚಭೂತಗಳು ಬಂದಿರತಕ್ಕಂಥದ್ದೇನೆ ನೇಚರಿಂದನೇ. ಹಾಗಾಗಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವೊಂದು ಅರ್ಥ ಮಾಡ್ಕೋಬೇಕಾಗಿರುವಂತಹ ಒಂದು ಸಂಗತಿ ಏನಂದರೆ, ಈ ಮನುಷ್ಯನಿಗೆ ಪರಿವರ್ತನೆ ಅನ್ನುವಂಥದ್ದು ಏಜ್ ಟು ಏಜ್ ಕೆಲವೊಂದು ಸಂದರ್ಭ ಅವನೇ ಆಗ್ತಾನೆ, ಇಲ್ಲ ಅಂತ ಅಲ್ಲ. ಬಟ್ ಮಾರ್ಪಾಡುವಿಕೆ ಅಥವಾ ರೂಪಾಂತರಗೊಳ್ಳುವಿಕೆ ಅಥವಾ ಸಿಂಗಲ್ ಸ್ಟೇಟ್ಮೆಂಟಲ್ಲಿ ಇವತ್ತು ಸುಮಾರು ಜನ ಹೇಳ್ತಾರಲ್ಲ, ಏನು ಈ ಟ್ರಾನ್ಸ್ಫಾರ್ಮೇಷನ್ ಅಂತ, ಸುಮಾರು ಜನಕ್ಕೆ ಹಂಗೆ ಹೇಳಿದ್ರೆ ಅರ್ಥ ಆಗುತ್ತೆ. ನಾವು ಅಚ್ಚ ಕನ್ನಡದಲ್ಲಿ ಹೇಳಿದಾಗ ಕೆಲವೊಂದು ಸತಿ ಏನಪ್ಪ ಇದೇನು ಪದ ಅಂತ ಅನ್ಸ್ಕೋಬೋದೇನೋ ಅವ್ರಿಗೆ, ಆ ಥರ ಕೇಳಿಸ್ಬೋದು. ಬಟ್ ಆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದಾಗ ಎಷ್ಟೋ ಜನಕ್ಕೆ ಸರಿಯಾಗಿ ಇದಾ ನಿಜವಾಗ್ಲೂ ಒಂದು ವಿಧವಾಗಿ ಆರಿದ್ರ ನಕ್ಷತ್ರದವ್ರ ವಿಚಾರದಲ್ಲಿ ನಾ ಅರ್ಥ ಮಾಡ್ಕೋಬೇಕಾಗಿರೋದು ಇದೇನೇನಾ ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಸೊ ಟ್ರಾನ್ಸ್ಫಾರ್ಮೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮೋಟಿವ್ ಥಿಂಗ್ ಎಸ್ಪೆಷಲಿ ಫಾರ್ ದಿ ಆರಿದ್ರ ನಕ್ಷತ್ರ ಪೀಪಲ್. ಸೊ ಆರಿದ್ರ ನಕ್ಷತ್ರದವರಿಗೆ ಈ ಒಂದು ಮೋಟಿವಿಟಿ ಇದೆಯಲ್ಲ, ಅಂದರೆ ಈ ಮೋಟಿವ್ ಥಿಂಗ್ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಬದುಕುವಂಥದ್ದೇ ಅವ್ರ ಜೀವನ. ಏನು ಟ್ರಾನ್ಸ್ಫಾರ್ಮ್ ಆಗಬೇಕಪ್ಪ, ಏನಾಗಬೇಕು ಫಸ್ಟ್ ಆಫ್ ಆಲ್ ಅಂತಂದರೆ ಬುದ್ಧಿಗಳ ಒಂದು ವಿಚಾರದಲ್ಲಿ, ಅಂದರೆ ಬುದ್ಧಿಯ ಚಾಕಚಕ್ಯತೆ ಇರುತ್ತೆ, ಬುದ್ಧಿಯ ಗುಣಮಟ್ಟ ಇರುತ್ತೆ. ಬುದ್ಧಿಯನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನುವಂತಹ ಒಂದು ಆ ವಿಚಕ್ಷಣೆ ಸಹಜವಾಗಿ ಇವ್ರಿಗೆ ಕಡಿಮೆ, ಚಿಕ್ಕ ವಯಸ್ಸಿನಲ್ಲಿ, ಮಧ್ಯ ವಯಸ್ಸಿನಲ್ಲಿ. ಹಾಗಾಗಿ ಹೇಗೇಗೋ ಒಂದು ರೀತಿ ವರ್ತಿಸ್ಬಿಡ್ತಾರೆ. ಆ ಬುದ್ಧಿಮಟ್ಟವನ್ನು ಸರಿಯಾದ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಆ ಬುದ್ಧಿಯನ್ನು ಯಾವ ರೀತಿ ಬಳಸ್ಕೋಬೇಕು, ಆ ಬುದ್ಧಿಯ ರೂಪಾಂತರವನ್ನು ಯಾವ ರೀತಿ ಮಾಡಿಕೊಂಡು ನಾವು ಈ ಸಮಾಜದಲ್ಲಿ ಎಕ್ಸಿಸ್ಟೆನ್ಸನ್ನು ಪಡಿಬೇಕು ಅನ್ನುವಂಥದ್ದನ್ನು ಬಹಳ ಒಂದು ಸಂದರ್ಭೋಚಿತವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಮಾಡಿ ಹೆಜ್ಜೆ ಇಡೋದು ಕಡಿಮೆ ಖಂಡಿತವಾಗ್ಲೂ. ಹಾಗೆ ಈಗ ಯಾವುದೋ ಒಂದು ವಿಷಯ, ಏನೋ ಒಂದು ಗೊಂದಲಮಯವಾದ ವಾತಾವರಣವೋ ಅತೀವ ಕಷ್ಟನೋ ಏನೋ ಬಂತು. ಅತಿಯಾದ ಕಷ್ಟಕ್ಕೂ ಅತೀವ ಕಷ್ಟಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಅತೀವ ಕಷ್ಟ ಬಂದಾಗ ಮನುಷ್ಯ ಅವನು ವಿಚಲಿತನಾಗ್ತಕ್ಕಂಥದ್ದು ಸಹಜ. ಅದಕ್ಕೆ ಉದಾಹರಣೆಯೇ ರುದ್ರ ಅಥವಾ ಶಿವ. ಸತಿಯನ್ನು ತಾನು ಕಳ್ಕೊಂಡಾಗ ಅವನು ಎಷ್ಟು ವಿಚಲಿತಗೊಂಡ. ಹಾಗೆ ಪ್ರಳಯ ಸ್ವರೂಪದಲ್ಲಿ, ಅಂದರೆ ಆ ಪ್ರಳಯ ಕಾಲದ ಒಂದು ನಾಟ್ಯವನ್ನು ಮಾಡಿ, ರುದ್ರ ತಾಂಡವ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿ ಪ್ರಕೃತಿಗೆ ಅವನು ತನ್ನ ಒಂದು ನಿಜ ಸ್ವರೂಪವನ್ನು, ರುದ್ರನ ಸ್ವರೂಪವನ್ನು ಆ ಪ್ರಕೃತಿನಲ್ಲೇ ಅವನು ತೋರಿಸ್ಬಿಟ್ಟ. ರುದ್ರನರ್ತನ ಅಂತ ಹೇಳಿ, ರುದ್ರನರ್ತನ, ರುದ್ರ ತಾಂಡವ ಅಂತೆಲ್ಲ ಹೇಳ್ತೀವಲ್ಲ, ಆ ಒಂದು ವಿಚಾರ. ಅಂದರೆ ಪ್ರಕೃತಿಯು ಸಹ ಅಲ್ಲೋಲ ಕಲ್ಲೋಲ ಆಗೋಯ್ತು ಅವನ ರುದ್ರ ತಾಂಡವಕ್ಕೆ ಅಥವಾ ಆ ರೌದ್ರ ನರ್ತನಕ್ಕೆ. ಸೊ ಇಷ್ಟೆಲ್ಲ ವಿಚಾರಗಳು ಬರುತ್ತೆ. ಇದು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಟ್ರಾನ್ಸ್ಫಾರ್ಮೇಷನ್ನು ವಿತ್ ಡಿಫಿಕಲ್ಟೀಸ್, ಟ್ರಾನ್ಸ್ಫಾರ್ಮೇಷನ್ ವಿತ್ ಪ್ರಾಬ್ಲಮ್ಸ್, ಟ್ರಾನ್ಸ್ಫಾರ್ಮೇಷನ್ ವಿತ್ ಲಾಟ್ ಆಫ್ ಪೇಯ್ನ್. ಏನು ಲಾಟ್ ಆಫ್ ಪೇಯ್ನ್ ಅಂದರೆ ದಿ ಸ್ಟೇಟಸ್ ಆಫ್ ಗ್ರೀಫ್ ಅಂತ ಹೇಳ್ತೀವಿ. ಅಂದರೆ ಬೇಗೆ, ಅದು ಅಂದರೆ ಆ ಬಾಧೆಯ ಬೇಗೆ ಅಂತ ಹೇಳ್ತೀವಲ್ಲ, ಆ ಬಾಧೆಯ ಬೇಗೆ ಅಂತಂದರೆ ಈ ಪೇಯ್ನ್ ಅಥವಾ ಆ ಒಂದು ಆಗೋನಿಕ್ ಕಂಡೀಷನ್ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಸಹಿಸಲಾರದಂತಹ ಒಂದು ವೇದನೆ, ಆ ಸಹಿಸಲಾರದಂತಹ ಒಂದು ಆ ಯಾತನೆ, ವೇದನೆ ಅಂತ ಏನು ಹೇಳ್ತೀವಲ್ಲ, ದಟ್ ಇಂಡಿಕೇಟ್ಸ್ ಆ ಒಂದು ಮೊಮೆಂಟ್ ಇದೆಯಾ ನೋಡಿ, ಆ ಮೊಮೆಂಟಲ್ಲಿ ನನಗೆ ಏನೂ ಬೇಡ ಅನಿಸ್ಬಿಡುತ್ತೆ. ಆರಿದ್ರ ನಕ್ಷತ್ರದವರಿಗೆ ಆ ಯಾತನೆಯ ಒಂದು ಸಂದರ್ಭ, ವೇದನೆಯ ಸಂದರ್ಭ, ಆ ಒಂದು ಹೇಳ್ಕೊಳಕ್ಕೆ ಇನ್ನೊಬ್ಬರ ಹತ್ರ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗದೇ ಇರೋ ಅಷ್ಟರ ಮಟ್ಟಿಗೆ ಆ ಒಂದು ಎಲ್ಲೋ ಒಂದು ರೀತಿ ಅವ್ರನ್ನೇ ತಿಂತಾ ಇರುತ್ತೆ. ಅದು ಅವ್ರ ಮನಸ್ಸನ್ನೇ ಅಷ್ಟು ಕಲ್ಲೋಲ ಮಾಡೋಕ್ಬಿಟ್ಟಿರ್ತದೆ. ಅದು ಹೇಳ್ಕೊಂಡಾದರೂ ಸರಿ ಮಾಡ್ಕೋಬೋದಾ ಅಂತಂದರೆ ಅವ್ರಿಗದು ಬರೋದಿಲ್ಲ. ಅದು ಎಕ್ಸ್ಪ್ರೆಷನ್ ಲೆಸ್ ಆಗಿಬಿಡ್ತಾರೆ ಆ ಸಂದರ್ಭದಲ್ಲಿ. ಈ ಸಂದರ್ಭ ಅವ್ರಿಗೆ ಆ ಕ್ರಿಟಿಕಲ್ ಟೈಮ್ ಏನು ಬರುತ್ತಲ್ಲ, ಈ ರೀತಿಯಲ್ಲಿ ಈ ಕ್ರಿಟಿಕಲ್ ಟೈಮು ಆ ವ್ಯಕ್ತಿನ ಬೇರೊಂದು ರೀತಿಯಲ್ಲಿ ಮಾರ್ಪಾಡು ಮಾಡುತ್ತೆ. ಅಂದರೆ ಏನಾಗಾರ ನನ್ನ ಜೀವನದ ಒಂದು ಅರ್ಥ ಏನು, ನಾನು ಏನು ಕೊಟ್ಟಿದ್ದೀನಿ, ನನ್ನ ಮುಂದಿನ ಭವಿಷ್ಯತ್ತಿನ ಒಂದು ವಿಚಾರಗಳು, ನಾನು ಹೇಗೆ ಅದಕ್ಕೆ ಸಜ್ಜಾಗಬೇಕು, ಆ ಭವಿಷ್ಯತ್ತನ್ನು ಎದುರಿಸ್ಲಿಕ್ಕೆ ನಾನು ಹೇಗೆ ಸಜ್ಜಾಗಬೇಕು ಅಂತ ಅವರೇ ಕ್ವಶನ್ ಹಾಕೊತಾರೆ. ಅದಕ್ಕೆ ಆನ್ಸರು ಸಹ ಆ ಸ್ಟೇಟಸ್ನಲ್ಲಿ ಸಿಗುತ್ತೆ ಅವ್ರಿಗೆ.
ಆ ಟ್ರಾನ್ಸ್ಫಾರ್ಮೇಷನ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಆನ್ಸರ್ಸ್ ಇದೆಯಲ್ಲ, ಅದರಿಂದ ಬಹಳನೇ ದಷ್ಟಪುಷ್ಟರಾಗ್ಬಿಡ್ತಾರೆ. ಯಾವ ರೀತಿಯಲ್ಲಿ? ಮಾನಸಿಕವಾಗಿ ದಷ್ಟಪುಷ್ಟತೆಯನ್ನು ಹೊಂದಿದ್ರು ಅಂದರೆ ಅವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ನೋ ಬಡಿ ಕೆನ್ ಶೇಕ್. ಇದು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಆರಿದ್ರ ನಕ್ಷತ್ರದವರು ಆ ಒಂದು ಕ್ಲಿಷ್ಟಕರವಾದ, ಆ ಒಂದು ಅತೀವ ಕಷ್ಟಕರವಾದ ಸಂದರ್ಭದಿಂದ ಬೇರೊಂದು ರೀತಿಯಲ್ಲಿ ಒಂದು ಫಿನಿಕ್ಸ್ ರೀತಿಯಲ್ಲಿ ಎದ್ದೇಳ್ತಾರೆ. ಆ ಟೈಮ್ ಇದೆ ನೋಡಿ, ಒಂಥರ ಮೈ ಕೊಡುವಿ ಎದ್ದಂಗೆ. ನಾನು ತೋರಿಸ್ತೀನಿ ಕಣಯ್ಯ, ನನ್ನ ಒಂದು ಅಸ್ತಿತ್ವ ಏನು, ನನ್ನ ಒಂದು ಐಡೆಂಟಿಟಿ ಏನು ಅನ್ನೋದನ್ನು ನಾನು ಪ್ರಪಂಚಕ್ಕೆ ತೋರಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಆರಿದ್ರ ನಕ್ಷತ್ರದವನು ಯಾವಾಗ ಸಜ್ಜಾಗ್ತಾನೆ, ಅದು ಅವ್ನು ನಿಜವಾದ ಟರ್ನಿಂಗ್ ಪಾಯಿಂಟ್. ದಟ್ ಈಸ್ ದಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಆ ಟರ್ನಿಂಗ್ ಪಾಯಿಂಟ್ಗಳೆಲ್ಲ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಡುತ್ತೆ. ಒಂದು 34ನೇ ಏಜಲ್ಲಿ, ಆಮೇಲೆ 37ನೇ ಏಜಲ್ಲಿ, ಆಮೇಲೆ ಸಹಜವಾಗಿ 42ನೇ ವಯಸ್ಸಿನ ಆಸ್ಪಾಸ್ನಲ್ಲಿ. ಇದೆಲ್ಲ ಈ ಕ್ರಿಟಿಕಲ್ ಕಂಡೀಷನ್ನ ಫೇಸ್ ಮಾಡುವಂತಹ ಮಟ್ಟಿಗೆ ಅವ್ರಿಗೆ ಆ ಟ್ರಾನ್ಸ್ಫಾರ್ಮೇಷನ್ ಟೈಮ್ ಅನ್ನೋದು ಸೃಷ್ಟಿಯಾಗುತ್ತೆ. ಸಹಜವಾಗಿ ಆ ಟೈಮ್ ಬಂದಾಗ ಅವ್ರಿಗೆ ಗೊತ್ತಾಗ್ತದೆ. ಬಟ್ ಆ ಟೈಮ್ ಬರಬೇಕು. ಆ್ಯಕ್ಚುಲಾಗಿ ಸಹಜವಾಗಿ ಬಂದರೆ ಅದು ಒಳ್ಳೆಯದೇನೆ. ಕೆಲವೊಂದು ಸಂದರ್ಭದಲ್ಲಿ ಆ ಕಷ್ಟನ ಅದು ಅವ್ರು ನಿಜವಾಗ್ಲೂ ಸಹಿಸ್ಕೊಳಕ್ಕಾಗಲ್ಲ, ಒಪ್ಕೊತೀನಿ. ಬಟ್ ಪಾಪ ಏನು ಮಾಡೋದು, ವಿಧಿ. ಇವರ ವಿಧಿ ಏನಪ್ಪ ಅಂತಂದರೆ ಅದು ಬಂದುಬಿಡುತ್ತೆ. ಬಂದಾಗ ಅದನ್ನು ಫೇಸ್ ಮಾಡ್ತಾರೆ. ಆ ಫೇಸ್ ಮಾಡಿ ಪ್ರಪಂಚನ ಎದುರಿಸೋದು ಒಂದೇ ಅಲ್ಲ, ಅವರು ಬಹು ಮುಖ್ಯವಾಗಿ ಆ ಕಷ್ಟಕರವಾದ ಸಂದರ್ಭವನ್ನೇ ಎದುರಿಸ್ಬಿಡ್ತಾರೆ. ಇನ್ನು ಪ್ರಪಂಚ ನನಗೆ ಯಾವ ದೊಡ್ಡ ವಿಷಯ ಅಂತ ತಿಳ್ಕೊಂಬಿಡ್ತಾರೆ. ಹಾಗಾಗಿ ಪ್ರಪಂಚದಲ್ಲಿರುವಂಥ ಜನಗಳನ್ನೆಲ್ಲ ಫೇಸ್ ಮಾಡೋದು ದೊಡ್ಡ ಮ್ಯಾಟ್ರ್ ಆಗಲ್ಲ ಅವಾಗ ಅವ್ರಿಗೆ. ಸೊ ಸಂದರ್ಭನ ಎದುರಿಸಿದವನಿಗೆ ಪ್ರಾಪಂಚಿಕವಾದಂತಹ ಎಲ್ಲ ಸೌಕರ್ಯಗಳು, ಎಲ್ಲ ಭೋಗಭಾಗ್ಯಗಳು, ಎಲ್ಲ ರಾಜ್ಯಗಳು ಸಿಗುತ್ತೆ ಅಂತ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಇವನಿಗೆಲ್ಲ ಆಮೇಲೆ ಸಿಗುತ್ತೆ. ಹಾಗೆ ನೀವು ಆಗಲೇ ಏನು ಪ್ರಶ್ನೆ ಕೇಳಿದ್ರಲ್ಲ, ಪಾದಗಳ ಬಗ್ಗೆ ವಿವರಣೆ, ಅದಕ್ಕೆ ಯಾಕೆ ನಾನು ಇಷ್ಟೊಂದು ಪೀಠಿಕೆ ಕೊಟ್ಟೆ ಅಂತಂದರೆ, ಫಸ್ಟ್ ನಾವು ದಿ ರಿಯಲ್ ಮೋಟೋ ಅರ್ಥ ಮಾಡ್ಕೋಬೇಕು, ದ ಥೀಮ್ ಆಫ್ ದಿ ನಕ್ಷತ್ರ ಅರ್ಥ ಮಾಡ್ಕೋಬೇಕು. ಆವಾಗ ಪಾದಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ಗಳಿಂದ ನಾವು ಆ ಪರ್ಟಿಕ್ಯುಲರ್ ಆರ್ ಪ್ರಿಸೈಸ್ಡ್ ರಿಸಲ್ಟನ್ನು ತಿಳ್ಕೊಂಡು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೋದು. ನೋಡಿ, ಮೊದಲನೇ ಪಾದದವ್ರಿಗೆ ಕೌತುಕತೆ ಜಾಸ್ತಿ ಇರುತ್ತೆ. ಆ ಕುತೂಹಲಕರವಾಗಿ ಅವರು ಜೀವನ ಸಾಗಿಸ್ತಾರೆ. ಯಾವುದೇ ಒಂದು ವಸ್ತು ನೋಡಿದ್ರು ಅಷ್ಟೇ ಅವ್ರಿಗೊಂದು ಕುತೂಹಲ. ಹಾಗೆ ಜೀವನವನ್ನು ಎಲ್ಲ ವಿಧದಲ್ಲೂ ಸಹ ಅರ್ಥೈಸ್ಕೋಬೇಕು ಅಂತಂದರೆ ಅದು ಕೌತುಕವಾಗಿ ಅರ್ಥೈಸ್ಕೊಳ್ತಾರೆ. ನೋಡಿ, ವಿ ಹ್ಯಾವ್ ಟು ಲೀವ್ ಇನ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ ಅಲ್ವಾ. ಸರ್ವಜ್ಞನೂ ಅದೇ ಹೇಳ್ತಾರೆ, ನಮ್ಮ DVG ಅವರು ಅದೇ ಹೇಳ್ತಾರೆ. ಅವ್ರವ್ರ ಭಾಷೆಗಳಲ್ಲಿ ಆಗ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ವಿ ನೀಡ್ ಟು ಲೀವ್ ಇನ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ ಆಫ್ ಅವರ್ ಲೈಫ್. ಸೊ ಹಾಗಾಗಿ ಈ ಒಂದನೇ ಪಾದದವರು ಈ ರೀತಿ ಇರ್ತಾರೆ. ಪ್ರತಿಯೊಂದು ಕ್ಷಣ ಅವರು ಜೀವಿಸ್ತಾರೆ, ಪ್ರತಿಯೊಂದು ನಿಮಿಷ ಅವರು ಆ ಅರ್ಥ, ಆ ಜೀವನದ ನಿಜ ಅರ್ಥವನ್ನು ಅರ್ಥ ಮಾಡ್ಕೊತಾ ಇರ್ತಾರೆ. ಸಂದರ್ಭೋಚಿತವಾಗಿ ಬರ್ತಾ ಇರತಕ್ಕಂತಹ ಒಂದು ಸನ್ನಿವೇಶಗಳ ಮೂಲಕ. ಆ ಸನ್ನಿವೇಶಗಳು 1000 ಬರಲಿ, ಬಟ್ ರಿಯಲಿಸ್ಟಿಕ್ ಮೈಂಡಿಂದ ಅವರು ಆ ಸನ್ನಿವೇಶಗಳನ್ನ ಕರೆಕ್ಟಾಗಿ ಬಂದಿರತಕ್ಕಂಥದ್ದು ಕಷ್ಟ ವಸ್ತುಕನೋ ಅನಲೈಸ್ ಮಾಡ್ಕೊಳ್ಳೋ ಜೊತೆ ಅಕ್ಸೆಪ್ಟ್ ಮಾಡ್ಕೊತಾರೆ. ಇದು ಅವ್ರದ್ದು ಔದಾರ್ಯ. ಸೊ ಎರಡನೇ ಪಾದದವ್ರದ್ದು ಏನಪ್ಪ ಅಂತಂದರೆ, ಓನ್ಲಿ ಥಿಂಕಿಂಗ್ ವಿತ್ ರೆಸ್ಪೆಕ್ಟ್ ಟು ಮೆಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ಸ್ ಅಷ್ಟೇ. ಸೊ ಮೆಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ ಅಂದ್ರೆ ಏನು? ಲೌಕಿಕ ಭೋಗಭಾಗ್ಯಗಳನ್ನ ಪಡಿ ಜೀವನ ಸಾಗಿಸು. ನಾನು ಅದು ತಗೋಬೇಕು, ಇದು ತಗೋಬೇಕು, ಅಖಂಡ ಐಶ್ವರ್ಯವನ್ನು ಹೊಂದಬೇಕು, 10 ಕೋಟಿ ಬಂದರೆ 100 ಕೋಟಿ ಮಾಡ್ಕೋಬೇಕು, 100 ಕೋಟಿ ಬಂದರೆ 1000 ಕೋಟಿ ಬಗ್ಗೆ ಯೋಚನೆ, 1000 ಕೋಟಿ ಇದ್ರೆ 10,000 ಕೋಟಿ ಬಗ್ಗೆ ಯೋಚನೆ. ಇದೇ ಅವ್ರದ್ದು ಯೋಚನೆ. ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು ಮೂರಲ್ಲೂ ಸಹ ಬೇರೊಂದು ರೀತಿಯಾಗಿನೇ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ. ಅದು ಪಾಸಿಟಿವ್ ಆಗಿ ಆಲೋಚನೆ ಮಾಡೋರು ಇದ್ದಾರೆ, ನೆಗೆಟಿವ್ ಆಗಿ ಆಲೋಚನೆ ಮಾಡೋರು ಇದ್ದಾರೆ. ನೋಡಿ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಪಾಸಿಟಿವಿಟಿ ನೆಗೆಟಿವಿಟಿ ಅನ್ನೋದು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಬುಧನ ಪೊಸಿಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬುಧ ಈ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಜಾತಕದಲ್ಲಿ 100%
ಅವನು ಲಗ್ನದಲ್ಲಿ ಅಥವಾ 5ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ ಇಲ್ಲ 11ನೇ ಮನೆಯಲ್ಲಿ ಅಥವಾ 7 ಅಥವಾ 10ನೇ ಮನೆಯಲ್ಲಿ ಇದ್ರೂ ತೊಂದರೆ ಇಲ್ಲ, ಒಳ್ಳೇದೇನೆ. ಬಟ್ ದಿ ಮೋಸ್ಟ್ ಪಾಸಿಟಿವ್ ಹೌಸಸ್ ಅಂದರೆ ಲಗ್ನದಲ್ಲಿ ಬುಧನಿಗೆ ದಿಗ್ಬಲ ಬರುತ್ತೆ. ಅಂದರೆ ಡೈರೆಕ್ಷನಲ್ ಸ್ಟ್ರೆಂತ್ ಅಂತ ನಾವು ಅಸೆಸ್ ಮಾಡ್ತೀವಿ. ಆ ಡೈರೆಕ್ಷನಲ್ ಸ್ಟ್ರೆಂತ್ ಬರ್ತಕ್ಕಂಥದ್ದು ಬುಧನಿಗೆ ಲಗ್ನದಲ್ಲಿ. ಪಂಚಮದಲ್ಲಿ ವಿವೇಚನಾತ್ಮಕವಾಗಿ ಯೋಚನೆ ಮಾಡುವಷ್ಟು ಚಿಂತನಾಶೀಲತೆ ಬೆಳೆಯುತ್ತೆ. ಭಾಗ್ಯಸ್ಥಾನ ಅಂದರೆ 9ನೇ ಮನೆ ಇದೆಯಲ್ಲ, ಆ ಒಂದು ಮನೆಯಲ್ಲಿ ಬುಧ ಇದ್ದಾಗ ಧರ್ಮೋಚಿತವಾಗಿ, ನ್ಯಾಯೋಚಿತವಾಗಿ, ನೈತಿಕತೆಯನ್ನು ಅವರು ತಲೆ ಮೇಲೆ ಹೊತ್ಕೊಂಡು ಅವರು ಬದುಕ್ತಾರೆ. ಹಾಗೆ ಒಂದು ಏನು 11ನೇ ಮನೆ ಅಂತ ನಾನು ನಿಮ್ಗೆ ಹೇಳಿದೆ, ಆ 11ನೇ ಮನೆಯ ಒಂದು ಪರಿಸ್ಥಿತಿ ಇದ್ರೂ ಅಷ್ಟೇ ಅವ್ರ ಬರ್ತ್ ಚಾರ್ಟಲ್ಲಿ ಆ 11ನೇ ಮನೆಯಲ್ಲಿ ಬುಧ ಇದ್ದವ್ರಿಗೂ ಆಲ್ಮೋಸ್ಟ್ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಯಾವ ವಿಚಾರದಲ್ಲಿ? ಆರಿದ್ರ ನಕ್ಷತ್ರದ ಪಾಸಿಟಿವ್ ಅಟ್ರಿಬ್ಯೂಟ್ಸ್ ಎಲ್ಲ ನಿಮ್ಗೆ ಹೇಳಿದ್ನಲ್ಲ, ಆ ವಿಚಾರದಲ್ಲಿ. ಸೊ ಇಷ್ಟೆಲ್ಲವನ್ನ ಅನಲೈಸ್ ಮಾಡುವಷ್ಟು ಐಡಿಯಲ್ ಬ್ರೈನ್ ಇರಬೇಕು ಯಾರಿಗೆ? ಒಬ್ಬ ಅಸ್ಟ್ರಾಲಜರ್ಗೆ. ಅವಾಗ ಮಾತ್ರ ಆರಿದ್ರ ನಕ್ಷತ್ರದವ್ರ ವಿಚಾರದಲ್ಲಿ ಪಾಸಿಟಿವಿಟಿ, ನೆಗೆಟಿವಿಟಿ ಫ್ಯಾಕ್ಟರ್ಸ್ ಏನೇನು ಬರ್ತವೆ ಅದನ್ನು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲರೂ ನೆಗೆಟಿವ್ ಅಂತ ಹೇಳ್ಬೇಕಾಗ್ತದೆ ಅಥವಾ ಸುಮ್ಮನೆ ಕಂಡ್ಕೊಂಡವ್ರನ್ನ ಪಾಸಿಟಿವ್ ಅನ್ಬೇಕಾಗತ್ತೆ. ಈ ಥರ ಒಂದು ಏನು ಮುಖಸ್ತುತಿ ಮಾಡ್ಕೊಂಡು ಬದುಕಬೇಕಾಗ್ತದೆ. ಸೊ ಅವೆಲ್ಲ ಪ್ರಯೋಜನಕ್ಕೆ ಬರಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಮುಖಸ್ತುತಿ ಮಾಡೋದಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ ಇರೋದನ್ನ ಇದ್ದಂಗೆ ಹೇಳ್ಬೇಕು. ಯಾವನ್ ಏನಾರು ತಿಳ್ಕೊಳ್ಳಿ, ಇದ್ದು ಬಂದು ಹೇಳಿದ್ರೆ ಬಂದು ಎದೆಗೊದ್ರಂತೆ ಅಂತ ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ. ಮುಖಸ್ತುತಿ ಬೇಕಾಗಿಲ್ಲ. ಫ್ಯಾಕ್ಟ್ ಇದು, ನಿಮ್ಮ ವಿಧಿ ಇದು, ಈ ಥರ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ನಡೆದ್ರೆ ನಿಮ್ಮ ಜೀವನ ನಿಜವಾಗ್ಲೂ ಪಾವನವಾಗುತ್ತೆ. ಇಲ್ಲ ಅಂತಂದರೆ ಅಯ್ಯೋ ನಾನು ಹೆಂಗೋ ಇರ್ತೀನಿ, ನಾನು ಹೆಂಗೆ ಇರೋದು ಅಂತ ಹಂಗೆ ಹಿಂಗೆ ಅಂತ ಇವ್ರದೇ ಆದಂತಹ ಒಂದು ಸ್ವರೂಪಗಳಲ್ಲಿ ಇವರು ಜೀವನ ಮಾಡ್ಕೊಂಡು ಹೋದರೆ ಆ ನಿಜ ಸ್ವರೂಪ ಅನ್ನೋದು ಬೇರೆ ಇದ್ದಾಗ ಇವ್ರ ಸ್ವರೂಪಗಳು ವರ್ಕೌಟ್ ಆಗುತ್ತಾ? ಇಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಸೊ ಹಾಗಾಗಿ ಯಾವುದೇ ನಕ್ಷತ್ರದವ್ರು ತಿಳ್ಕೋಬೇಕು. ಆರಿದ್ರ ನಕ್ಷತ್ರದವರ ಐಡಿಯಲ್ ಫ್ಯಾಕ್ಟರ್ಸ್ ಇಷ್ಟರ ಮಟ್ಟಿಗೆ ಇರುವಂಥದ್ದು. ಹಾಗಾಗಿ 3ನೇ ಪಾದ ಹಾಗೆ 2ನೇ ಪಾದ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ 2ನೇ ಪಾದದವರಂತೂ ಲೌಕಿಕವಾದಂಥ ಅಪೇಕ್ಷೆಗಳೇ ಜಾಸ್ತಿ. 3ನೇ ಪಾದದವ್ರಿಗೂ ಜಾಸ್ತಿ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಮಧ್ಯ ವಯಸ್ಸಿನಲ್ಲಿ ಅವ್ರಿಗೆ ಕಂಟ್ರೋಲ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಪಾಯಿಂಟ್ ಇರುತ್ತೆ. ಹಾಗೆ 3ನೇ ಪಾದದವ್ರಿಗೂ ಲಿಮಿಟೇಷನ್ ಪಾಯಿಂಟು. ಆ ಲಿಮಿಟೇಷನ್ ಪಾಯಿಂಟ್ನ ಮೀರಿ ಕಟ್ ಆಫ್ ಪಾಯಿಂಟ್ಗೆ ಹೋಗೋಕ್ಕಾಗಲ್ಲ. ಸೊ ಸ್ಯಾಚುರೇಷನ್ ಲೆವೆಲ್ಗೆ ರೀಚ್ ಆಗೋದು ಕಷ್ಟ. ಸೊ ಇದರಿಂದ ಏನಾಗ್ತದೆ, 3ನೇ ಪಾದದವ್ರಿಗೆ ಎಲ್ಲೋ ಒಂದು ರೀತಿ ನನ್ನ ಕೈಯಲ್ಲಿ ಆಗಲ್ಲಪ್ಪ, ನನ್ನ ಕೈಯಲ್ಲಿ ಬಿಡಲ್ಲ, ಈ ಥರ ಒಂದು ಬಂದ್ಬಿಡ್ತಾರೆ. ಅಂದರೆ ಒಂದು ಬೌಂಡ್ರಿ ಲೈನ್ ಹಾಕೊಂಡ್ಬಿಡ್ತಾರೆ. ಆ ಬೌಂಡ್ರಿ ಲೈನಲ್ಲಿ ಅವರು ಚೌಕಟ್ಟಾಗಿ ಇಷ್ಟೇ ನಂದು ಲಿಮಿಟೇಷನ್ ಪಾಯಿಂಟ್ ಅಂತ ಅಂದ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿ ಬದುಕ್ತಾರೆ. ಸರ್ಕಲ್ ಬಿಟ್ಟು ಸೊ ಹೋಗಲ್ಲ, ಮುಂದಕ್ಕೂ ಆಲೋಚನೆ ಮಾಡಲ್ಲ, ಹಿಂದಕ್ಕೂ ಹೋಗಲ್ಲ, ತಟಸ್ಥರಾಗ್ಬಿಡ್ತಾರೆ. ಸೊ 3ನೇ ಪಾದದವ್ರದ್ದು ಏನಂದರೆ ಇನ್ನೊಂದು ವಿಚಾರ, ಬಟ್ ಕರ್ಟಸಿ ಪೀಪಲ್ ಎಲ್ಲ ಯಾರಿಗಾದರೂ ಒಂದು ಕನಿಕರ ತೋರಿಸಿ ಯಾರಿಗಾದರೂ ಹೆಲ್ಪ್ ಮಾಡೋವಂಥ ಜನನೇ. ಯಾವಾಗ ಆಲ್ಮೋಸ್ಟ್ ಈ ಚಿಕ್ಕ ವಯಸ್ಸಲ್ಲ ಬುದ್ಧಿ ಬರಲ್ಲ, ಒಂದು ಮಟ್ಟಿಗೆ ಅಂಥ ಬುದ್ಧಿಗಳೆಲ್ಲ ಬರ್ತಕ್ಕಂಥದ್ದು ಇವ್ರಿಗೆ ಒಂದು ಮೆಚುರಿಟಿ ಬಂದಾಗಲೇ. ಸೊ 3ನೇ ಪಾದದವರು ಜಸ್ಟ್ ಒಂದು ಕಲಿತಾ ಇರಬೇಕು ಕಾಲಕ್ಕೂ. ಇವ್ರಿಗೆ ಕಲಿಕೆಯ ಸಂದರ್ಭಗಳು ಜಾಸ್ತಿ. 2ನೇ ಪಾದದವ್ರಿಗೆ ಕಲಿಕೆಯ ಸಂದರ್ಭ ಕಡಿಮೆ, ಬಟ್ ಅವ್ರಿಗೆ ಎಲ್ಲ ಸಿಗುತ್ತೆ. ಸಿಕ್ಕಾಗ ದುರಾಂಕಾರ ಆಡ್ಬಿಟ್ಟು ಎಲ್ಲ ಕಳ್ಕೊತಾರೆ ಒಂದು ಕಾಲಕ್ಕೆ. ಬಟ್ 3ನೇ ಪಾದದವರು ಕಲ್ತ್ಕೊಂಡು ಭಗವಂತ ಅವರ ಕಲಿಕೆಯ ಒಂದು ಮೇರೆಗೆ ಎಷ್ಟು ಕೊಡೋಕ್ಕೆ ಸಾಧ್ಯವೋ ಅಷ್ಟು ಕೊಡ್ತಾನೆ. ಆ ಕಲಿಕೆಯ ಮೇರೆಗೆ ಸಿಕ್ಕಿದಷ್ಟೇ ಅವ್ರಿಗೆ ಪ್ರಾಪ್ತಿ ಅಂದ್ಕೊಂಡು ಬದುಕಬೇಕು. ಸೊ ಇದು ವಿಷಯ. ಬಟ್ ಈ 3ನೇ ಪಾದದವ್ರಿಗೆ ಒಂದು ರೀತಿಯಾಗಿ ಏನಪ್ಪ ಅಂತಂದರೆ ಆ ಮೈಂಡ್ ಸೆಟ್ಟು ಒಂದು ಸಾಕಪ್ಪ ನನಗೆ, ನಾನೊಂದು ಲೆವೆಲ್ ನೋಡಿದ್ದೀನಿ ಜೀವನ ಅಂತ ಸಂತೃಪ್ತಿ ಇರುತ್ತೆ. 2ನೇ ಪಾದದವ್ರಿಗಿರಲ್ಲ. ಸೊ 2ನೇ ಪಾದದವ್ರಿಗೆ ಸಂತೃಪ್ತಿ ಅನ್ನೋದು ಕಷ್ಟ. 3ನೇ ಪಾದದವ್ರಿಗೆ ಸಂತೃಪ್ತಿ ಅನ್ನೋದು ಸಿಗುತ್ತೆ. ಆ ಸಂತೃಪ್ತಿಯಿಂದ ಸಂಪನ್ನತೆಯನ್ನು ಪಡೆಯುವಂಥ ಜನ ಈ 3ನೇ ಪಾದದವ್ರು ಆಗ್ತಾರೆ. ಆದರೆ ಅವ್ರಿಗೆ ಶನಿಯ ಬಲ ಖಂಡಿತವಾಗ್ಲೂ ವಿಶೇಷವಾಗಿ ಚೆನ್ನಾಗಿರಬೇಕಾಗ್ತದೆ. ಇದು ಮೂಲ ಕಂಡೀಷನ್ನು. ಆ ಮೂಲ ಕಂಡೀಷನ್ಸ್ನ ಪ್ರತಿ ಪಾದಕ್ಕೂ ಅರ್ಥ ಮಾಡ್ಕೋಬೇಕು. ಹಾಗೆ 4ನೇ ಪಾದ ಇದೆಯಲ್ಲ, ಅದು ಒಂದು ರೀತಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ವಿವೇಚನಾತ್ಮಕವಾಗಿ ನಡೆಯುವಂಥ ಜನ. ಆದರೆ ಈ 4ನೇ ಪಾದದವ್ರಿಗೆ ನಾವೇನಂತ ಹೇಳ್ತೀವಿ, ಆರಿದ್ರ ನಕ್ಷತ್ರದ 4ನೇ ಪಾದ ಪುಷ್ಕರ ಪಾದ ಅಂತ ಕರೀತಕ್ಕಂಥದ್ದು. ಸೊ ಪುಷ್ಕರ ಪಾದ ಆಗಿರತಕ್ಕಂಥ ಕಾರಣ ಜೀವನವನ್ನು ಸಂಪನ್ನತೆಯ ದಾರಿಯಲ್ಲೇ ನಡೆಸಬೇಕು ಅಂತ ಒಂದು ವಿಶೇಷವಾದ ನೈತಿಕತೆಯನ್ನು ಹೊಂದಿರ್ತಾರೆ. ಹಾಗಾಗಿ ಯಾರಿಗೂ ಅಷ್ಟಾಗೇನು ಇವರಿಂದ ಏನು ಕೆಟ್ಟದಾಗಲ್ಲ. ಬಟ್ ಪಾಪ ಸುಮಾರು ಜನ ಇವ್ರಿಗೆ ಮೋಸ ಮಾಡ್ತಾರೆ. ಈ ಥರದ್ದೆಲ್ಲ ನಡೆಯುತ್ತೆ. ಹಾಗಾಗಿ ಮೋಸ ಹೊಂದುತ್ತಾರೆ,
ಮೋಸ ಮಾಡೋದಕ್ಕೆ ಸಹಜವಾಗಿ ಹೋಗಲ್ಲ, ಬಟ್ ಮೋಸ ಹೊಂದುತ್ತಾರಲ್ಲ ಅದರಿಂದಾಗಿ ಇವ್ರಿಗೆ ಏನಪ್ಪ ನನಗೇ ಈ ಥರ ಆಗುತ್ತಲ್ಲ, ನನಗೇ ಇದು ಬೇಕಾ ಅಂತ ಕ್ವಶನ್ ಮಾರ್ಕ್ ಉಳ್ಕೊಂಡ್ಬಿಡುತ್ತೆ. ಬಟ್ ಆದರೂ ಸಹ ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ತಾರೆ ಹೊರತು ಯಾರಿಗೂ ಒಂದು ದಗಾಕೋರ್ ಕೆಲಸ ಅಂತೂ ಇವರು ಮಾಡೋಕ್ಕೆ ಹೋಗಲ್ಲ.